ಶ್ರೀಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಮನಸ್ಸಿಗೆ ಏನು ಆಹಾರ, ಮನಃಶಕ್ತಿ ಹೇಗೆ ಎಂಬುದರ ಬಗ್ಗೆ ಒಂದು ಒಳ್ಳೆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡುವನಿದ್ದೀನಿ. ಆತ್ಮನಿಗೆ ಏನು ಆಹಾರ ನಿಮಗೆ ಗೊತ್ತು, ದೇಹಕ್ಕೆ ಏನು ಆಹಾರ ನಿಮಗೆ ಗೊತ್ತು. ಆತ್ಮನ ಆಹಾರ ಅಂತಂದರೆ ಇದು ಜ್ಞಾನ, ಭಕ್ತಿ, ವೈರಾಗ್ಯಗಳು. ದೇಹಕ್ಕೆ ಬೇಕಾದ ಆಹಾರ ಅಂತಂದರೆ ಅದು ಅನ್ನ, ನೀರುಗಳು. ಹಾಗಿದ್ದರೆ ಮನಸ್ಸಿಗೆ ಏನು ಆಹಾರ, ಮನಸ್ಸಿಗೆ ಶಕ್ತಿ ಹೇಗೆ ಬರುತ್ತೆ? ಇದೊಂದು ಕುತೂಹಲಕಾರಿಯಾದ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೀವು ತಿಳಿತೀರಿ. ಮನಸ್ಸಿಗೆ ಆಹಾರ ಮುಖ್ಯವಾಗಿ ಎರಡು. ಒಂದು ಸಹವಾಸ, ಮತ್ತೊಂದು ಮಂತ್ರ. ಇದರ ವಿಶ್ಲೇಷಣೆ ಈಗ ಇಲ್ಲಿ ಕೇಳಿ. ಆತ್ಮನಿಗೆ ಬೇಕಾದ ಆಹಾರವನ್ನು ನಾವು ಕೊಡಬೇಕು ಅಂತಂದರೆ ಆತ್ಮನ ಒಳಗಡೆ ಏನಿದೆ ಅದನ್ನೇ ನಾವು ಹೊರಗಡೆಯಿಂದನೂ ಕೊಡಬೇಕು. ದೇಹಕ್ಕೆ ಆಹಾರ ಮೊದಲೇ ಒಳಗಡೆ ಇರಲ್ಲ, ಹೊರಗಡೆಯಿಂದಷ್ಟೇ ನಾವು ಕೊಡಬೇಕು. ಆದರೆ ಆತ್ಮನಿಗೆ ಆಹಾರ ಬೇರೆ ಯಾವ ಆಹಾರ ಅವನು ತಗೊಳ್ಳಲ್ಲ. ಯಾಕೆ ಅಂದರೆ ಅವನು ದಷ್ಟನೂ ಆಗಲ್ಲ, ಪುಷ್ಟನೂ ಆಗಲ್ಲ, ಕನಿಷ್ಠನೂ ಆಗಲ್ಲ, ಯಾವಾಗಲೂ ಒಂದೇ ರೀತಿಯಾಗಿರ್ತಾನೆ ಅವನು. ಆದ್ದರಿಂದ ಆತ್ಮನ ಒಳಗಡೆ ಜ್ಞಾನ, ಭಕ್ತಿ, ವೈರಾಗ್ಯಗಳೇ ಇರೋದರಿಂದ ಹೊರಗಡೆಯಿಂದನೂ ನಾವು ಅದನ್ನೇ ಕೊಡಬೇಕು. ಆಗ ಮಾತ್ರ ಅವನು ಒಳ್ಳೆ ಬಲಿಷ್ಠ ಆಗ್ತಾನೆ. ಈ ದೇಹಕ್ಕೆ ಆಹಾರ ವಿಟಮಿನ್ ಬಿ, ವಿಟಮಿನ್ 12, ಆಮೇಲೇನು ಎಲ್ಲ ಅನ್ನ, ನೀರುಗಳು, ಇದನ್ನು ನಾವು ಈ ದೇಹಕ್ಕೆ ಆಹಾರವನ್ನಾಗಿ ಕೊಡಬೇಕು. ಹಾಗೂ ಅದಕ್ಕೆ ಬೇಕಾಗಿರುವಂತಹ ವ್ಯಾಯಾಮ ಅನ್ನುವಂಥದ್ದು ಬೇಕು. ಆಗ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಹಾಗೂ ಅದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಮನಸ್ಸಿಗೆ ಏನು ಆಹಾರ, ಮನಸ್ಸಿಗೆ ಏನು ಆಹಾರ ಅಂತಂದರೆ ಅದು ಸಹವಾಸ. ಯಾವತ್ತು ಒಂದು 10 ಜನ ಒಟ್ಟಿಗೆ ಇತ್ತು ಅಂತಂದರೆ ನಮಗೆ ಆ ಒಂದೇ ವಿಚಾರದಲ್ಲಿ ಅವರ ಸಪೋರ್ಟ್ ಇತ್ತು ಅಂತಂದರೆ ನಮಗೆ ಮನಸ್ಸಿನಲ್ಲಿ ಎಲ್ಲಿಲ್ಲದ ಶಕ್ತಿ ಬರುತ್ತೆ. ಏನು ಬೇಕಾದರೂ ನಾವು ಸಾಧಿಸ್ತೀವಿ ಅನ್ನುವಂಥ ಛಲ ಬರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದು ಸಾಧ್ಯ ಆಗಲ್ಲ. ಆಗ ನಮಗೆ ಮಂತ್ರ ಬೇಕು. ಮಂತ್ರದಿಂದ ಮನಸ್ಸಿಗೆ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಮಂತ್ರ ನೇರವಾಗಿ ನಮಗೆ ಆತ್ಮನಿಗೆ ಸಂಪರ್ಕ ಆಗಲ್ಲ. ನಾನು ಈಗಾಗಲೇ ಹೇಳಿದಂತೆ ಈ ಮಂತ್ರ, ತಂತ್ರ ಎಲ್ಲವೂ ಕೂಡ ಬಾಹ್ಯವಾದದ್ದು, ಮನಸ್ಸು ಕೂಡ ಬಾಹ್ಯವಾದದ್ದು. ಆದ್ದರಿಂದ ಇದಕ್ಕೆ ಇದರ ಶಕ್ತಿ ಸಾಕು. ಈ ಕಿವಿ ಮತ್ತು ಕಣ್ಣು, ಪ್ರಧಾನವಾಗಿ ಕಿವಿ ಮತ್ತು ಕಣ್ಣು, ಇದು ಈ ಎರಡು ಇಂದ್ರಿಯಗಳ ಮೂಲಕ ಮನಸ್ಸು ಶಕ್ತಿಯನ್ನು ಹೊಂದುತ್ತಾನೆ. ಅಂದರೆ ಕೇಳಿಸಿಕೊಳ್ತೀವಿ ಮತ್ತು ನೋಡ್ತೀವಿ. ಇದು ಎರಡರಿಂದ ಮನಸ್ಸಿಗೆ ಶಕ್ತಿ ಹೆಚ್ಚು ಬರುತ್ತೆ. ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಮನಸ್ಸು ಊಟ ಮಾಡುತ್ತೆ, ಆದರೆ ಈ ಎರಡು ಇಂದ್ರಿಯಗಳನ್ನು ಹೆಚ್ಚು ಉಪಯೋಗಿಸಿಕೊಳ್ಳುತ್ತೆ. ಯಾವಾಗ ನಾವು ಅನೇಕ ವಿಷಯಗಳನ್ನು ಒಂದೇ ವಿಷಯದಲ್ಲಿ ಕೇಳ್ತೀವೋ, ಕಿವಿಯಿಂದ ಕೇಳ್ತೀವೋ, ಆಗ ಮನಸ್ಸಿಗೆ ಶಕ್ತಿ ಬರುತ್ತೆ. ಒಂದೇ ವಿಷಯದಲ್ಲಿ 10 ಜನರ ಮಾತನ್ನು ಕೇಳಿದಾಗ ಶಕ್ತಿ ಬರುತ್ತೆ. ಮತ್ತು ಈಗೇನೋ ಸಾಮಾಜಿಕವಾಗಿ ನಾವೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಅವಾಗ ಪ್ರತಿಭಟನೆ ಮಾಡಲಿಕ್ಕೆ ನಾವು ಹೊರಡ್ತೀವಿ. 100 ಜನ ನಮ್ಮ ಜೊತೆಗಿರ್ತಾರೆ, ಎಲ್ಲರ ಧ್ವನಿ ಒಂದೇ ಇರುತ್ತೆ. ಆ ಎಲ್ಲರ ಸಹವಾಸದಿಂದ ಮನಸ್ಸಿಗೆ ಒಂದು ಶಕ್ತಿ ಬಂದು ನಾವು ಆ ಕೆಲಸವನ್ನು ಮಾಡ್ತೀವಿ. ಮತ್ತೊಂದು ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕರ ಪ್ರವೇಶಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಆದರೆ ನಾವು ಯಶಸ್ಸನ್ನು ಪಡಿಬೇಕು, ನಮ್ಮ ಗುರಿಯನ್ನು ತಲುಪಬೇಕು, ಅದನ್ನು ನಾವು ಹೊಂದಬೇಕು. ಆವಾಗ ಏನು ಮಾಡಬೇಕು ಅಂತಂದರೆ ಮಂತ್ರದ ಮೂಲಕ ಅದನ್ನು ನಾವು ಪಡೆಯಬೇಕು, ಅಥವಾ ಪುರಾಣ ಶ್ರವಣಗಳ ಮೂಲಕ ಅದನ್ನು ನಾವು ಪಡೆಯಬೇಕು. ಆಗ ಮನಸ್ಸಿಗೆ ಎಲ್ಲಿಲ್ಲದ ಶಕ್ತಿ ಬರುತ್ತೆ. ಒಂದೇ ಮನಸ್ಸಿಗೆ ನೀವು 100 ಬಾರಿ, 1000 ಬಾರಿ, 1,00,000 ಬಾರಿ ನೀವು ಶ್ರೀರಾಘವೇಂದ್ರ ಅಥವಾ ನಿಮ್ಮ ಯಾವುದೇ ಮಂತ್ರ ಆಗಲಿ, ಅಚ್ಯುತಾನಂತ ಗೋವಿಂದ ಅಥವಾ ಧನ್ವಂತರಿ, ಶ್ರೀರಾಮ, ಶ್ರೀಕೃಷ್ಣ, ಯಾವುದೇ ಮಂತ್ರ ಆಗಲಿ, ಅದನ್ನು ಪುನಃ ಮನಸ್ಸಿಗೆ ನಾವು ಆಹಾರವನ್ನಾಗಿ ಹಾಕುವ ಮೂಲಕವಾಗಿ ಆ ಮನಸ್ಸಿನಲ್ಲಿ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅಂದರೆ ಅದು ತನ್ನನ್ನೇ ನಮಗೆ ಪೂರ್ಣವಾಗಿ ಅದು ಸಮರ್ಪಿಸಿಕೊಳ್ಳುತ್ತೆ. ತನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು, ಅಂದರೆ ತನ್ನಲ್ಲಿರುವಂತಹ ಎಲ್ಲ ಸಾಮರ್ಥ್ಯವನ್ನು ನಮಗೆ ಅದು ಹಂಚುತ್ತೆ, ನಮಗೆ ಅದು ಉಪಕಾರ ಮಾಡುತ್ತೆ. ನಾವು ಅದಕ್ಕೆ ಹೇಗೆ ನಾವೊಂದು ಹಸುವಿಗೆ ಬೇಕಾದ ಆಹಾರವನ್ನು ಕೊಡ್ತಾ ಇದ್ದರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹಾಲು ಕೊಡುವ ಮೂಲಕ ನಮ್ಮ ಜೀವನದಲ್ಲಿ ಏನೇನು ಬೇಕೋ ಎಲ್ಲವನ್ನು ಕೂಡ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಮಕ್ಕಳಿಗೆ ಏನೇನು ಬೇಕೋ ನಾವು ಅದನ್ನು ಅವ್ರಿಗೆ ಚೆನ್ನಾಗಿ ಕೊಟ್ಟವ್ರನ್ನ ಬೆಳೆಸಿದ್ರೆ ಮುಂದೆ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗೆ ಮನಸ್ಸಿಗೆ ನಾವು ಏನು ಬೇಕೋ ಅದನ್ನು ಕೊಟ್ಟರೆ ಅದು ತನ್ನಲ್ಲಿರುವಂತಹ ಎಲ್ಲ ಶಕ್ತಿಯನ್ನು ನಮಗೆ ಕೊಟ್ಟು ನಮ್ಮ ಜೀವನವನ್ನು ಹಸನ್ಮುಖಿಯನ್ನಾಗಿ ಮಾಡಿಸುತ್ತೆ. ತುಂಬ ಜನ ಹೇಳ್ತಾರೆ ಮನಸ್ಸು ಒಂದು ಅಣು, ಅದು ತುಂಬ ಸಣ್ಣದು ಅಂತ ಹೇಳ್ತಾರೆ. ಹೌದು, ಮನಸ್ಸು ಅಣುವೇ. ಆದರೆ ನನ್ನ ಪ್ರಕಾರ ಅದೊಂದು ದೊಡ್ಡ ಸಮುದ್ರ, ಅದು
ಅಣು ಆದರೂ ಕೂಡ ಅಣು ಸಮುದ್ರ, ದೊಡ್ಡ ಸಮುದ್ರ. ಅದನ್ನು ನಾವು ಆ ಮನಸ್ಸನ್ನು ನಾವು ಟಚ್ ಮಾಡಿದ್ದೀವಿ ಅಷ್ಟೆ. ಅಂದರೆ ಒಂದು ಸಮುದ್ರದಲ್ಲಿರುವಂತಹ ಒಂದು ಬಿಂದಿಗೆ ನೀರಲ್ಲಿ ನಾವು ಹೇಗೆ ಸ್ನಾನ ಮಾಡ್ತಾ ಇದ್ದೀವೋ, ಉಳಿದ ಎಲ್ಲ ಸಮುದ್ರದ ನೀರನ್ನು ನಾವು ಹೇಗೆ ಸ್ಪರ್ಶ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಿಲ್ವೋ, ಹಾಗೆ ಮನಸ್ಸನ್ನು ಎಲ್ಲ ರೀತಿಯಲ್ಲಿ ಸ್ಪರ್ಶ ಮಾಡಲಿಕ್ಕೂ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಒಂದು ಭಾಗದ ಉಪಯೋಗದಿಂದಷ್ಟೇ ನಾವು ಬದುಕನ್ನು ನಡೆಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ನಾವು ಅಂತರಂಗದಲ್ಲಿ ಪ್ರವೇಶ ಮಾಡಿದ್ರೆ ಮಾನಸ ಸರೋವರ ಅಂತ ಹೇಳ್ತಾರಲ್ವ, ಮಾನಸ ಸಮುದ್ರ, ಮಾನಸ ಸರೋವರ ಅನ್ನುವಂಥ ಶಬ್ದ ಸಣ್ಣದು, ಮಾನಸ ಸರೋವರ ಬೇಡ, ಇದು ಮಾನಸ ಸಮುದ್ರ. ಅದರ ಒಳಗಡೆ ನಾವು ಪ್ರವೇಶ ಮಾಡಿದ್ರೆ ಮುತ್ತು, ರತ್ನ, ವಜ್ರ, ವೈಢೂರ್ಯ ಎಲ್ಲವೂ ಸಿಗುತ್ತೆ. ಅಲ್ಲಿಲ್ಲದ ಸಂಪತ್ತು ಬೇರೆ ಎಲ್ಲೂ ಇಲ್ಲ. ಅದು ಮೇಲ್ನೋಟಕ್ಕೆ ಮಾತ್ರ ತಿಮಿಂಗಿಲಗಳು ಅದು ಇದು ಎಲ್ಲ ಇರುತ್ತೆ ಈ ಮಾನಸ ಸಮುದ್ರದಲ್ಲಿ. ಒಳಗಡೆ ಹೋದರೆ ನಾವು ಅಲ್ಲಿ ಎಲ್ಲ ಬಗೆಯ ಸಂಪತ್ತಿದೆ, ಮೋಕ್ಷದಲ್ಲೂ ಇಲ್ಲ ಅಷ್ಟು ಸಂಪತ್ತಿದೆ ಆ ಮಾನಸ ಸಮುದ್ರದಲ್ಲಿ. ಅದರ ಒಳಗಡೆ ನಾವು ಹೋಗಬೇಕು. ಅದರ ಒಳಗಡೆ ಪ್ರವೇಶ ಮಾಡಿದ್ರೆ ಅದನ್ನು ಈಗಿನವರೆಲ್ಲ ಸುಪ್ತ ಮನಸ್ಸು ಅಂತ ಹೇಳ್ತಾರೆ, ನಾವು ಅಂತರಂಗ ಅಂತ ಹೇಳ್ತೀವಿ. ಅಂದರೆ ಆ ಅಂತರಂಗದ ಒಳಗಡೆ ನಾವು ಪ್ರವೇಶವನ್ನು ಮಾಡಿದ್ರೆ ಆಗ ಎಲ್ಲ ಹೇರಳವಾದ ಸಂಪತ್ತು ನಮಗೆ ಸಿಗುತ್ತೆ. ಅಂದರೆ ಏನರ್ಥ ಅಂದರೆ ನಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಅದು ತಂದು ಕೊಡುತ್ತೆ. ಅಷ್ಟಾದರೂ ಕೂಡ ನಮಗೆ ಪೂರ್ಣ ಅದರಲ್ಲಿರೋ ಸಂಪತ್ತನ್ನು ತೊಗೊಂಡು ಬರಲಿಕ್ಕಾಗಲ್ಲ, ಆದರೆ ಯತ್ಕಿಂಚಿತ್ ಸ್ವಲ್ಪ ಮಾತ್ರ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ಹೇಗೆ ಆಹಾರ ಕೊಟ್ಟು ಅದಕ್ಕೆ ಬೇಕಾದ ಎಲ್ಲ ರೀತಿಯಾದ ಫೆಸಿಲಿಟಿಗಳನ್ನ ಕೊಟ್ಟು ನಾವು ಬೆಳೆಸ್ತೀವೋ, ಹಾಗೆ ನಮ್ಮ ಮನಸ್ಸನ್ನು ಕೂಡ ಹಾಗೆ ಬೆಳೆಸುವ ಮೂಲಕ ಮನಃಶಕ್ತಿಯನ್ನು ನಾವು ಹೆಚ್ಚುಗೊಳಿಸಬೇಕು. ಆಗ ನಮಗೆ ಅವನಿಗೇನು ಮನಃಶಕ್ತಿ ಅಂತಂದರೆ ಮೆಚ್ಚಬೇಕು ಅಂತ ನಾವು ಹೇಳ್ತೀವಿ. ಅವನು ಮನಃಶಕ್ತಿ ಅಂದರೆ ಮನಃಶಕ್ತಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಅವನು ಆ ಒಂದೇ ವಿಚಾರದಲ್ಲಿ ಮನಸ್ಸಿಗೆ ಅಷ್ಟು ಶಕ್ತಿಯನ್ನು ತುಂಬಿರ್ತಾನೆ. ಹಾಗಿದ್ರೆ ನಾವು ಕೂಡ ಅದೇ ರೀತಿಯಾಗಿ ನಾವು ಮಾಡಬೇಕು. ಈ ಮನಸ್ಸಿಗೆ ಶಕ್ತಿ ತುಂಬುವುದು ಬಹಳ ಸುಲಭ. ನೀವು ಶ್ರೀರಾಘವೇಂದ್ರ ಅಂತ 1,00,000 ಬಾರಿ ಒಂದೇ ವಿಚಾರದಲ್ಲಿ ನೀವು ಬರೀರಿ, ನಿಮ್ಮ ಮನಸ್ಸಿಗೆ ಒಳ್ಳೆಯ ಶಕ್ತಿ ಬರುತ್ತೆ. ಅದು ನಿಮ್ಮ ಎಲ್ಲ ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತೆ. ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗಿ ತನ್ನಲ್ಲಿರುವ ಸಂಪತ್ತನ್ನು ನಿಮಗೆ ಹಂಚುತ್ತೆ. ಆದ್ದರಿಂದ ಇದೊಂದು ಮಾನಸ ಯಾತ್ರೆ, ಮಾನಸ ಸರೋವರ ಯಾತ್ರೆ ಅಲ್ಲ, ಮಾನಸ ಸಮುದ್ರ ಯಾತ್ರೆ. ಇದರಲ್ಲಿ ನಾವು ಸಾಗಬೇಕು. ತನ್ಮೂಲಕವಾಗಿ ಇನ್ನೂ ಅಂತರಂಗದಲ್ಲಿ ಹೋದರೆ ಆ ಕ್ಷೀರ ಸಮುದ್ರ ಕಾಣಿಸುತ್ತೆ, ಅದರಲ್ಲಿ ಭಗವಂತ ಕಾಣಿಸ್ತಾನೆ. ತನ್ಮೂಲಕವಾಗಿ ನಮ್ಮ ಜೀವನ ಧನ್ಯವಾಗುತ್ತೆ. ಹೀಗೆ ನಾವು ಮಾನಸ ಸಮುದ್ರ ಯಾತ್ರೆಯನ್ನು ಮಾಡುವುದಕ್ಕೋಸ್ಕರ ಶ್ರೀರಾಘವೇಂದ್ರ ಎಂಬ ಮಂತ್ರ ಯಜ್ಞದ ಲೇಖನದಲ್ಲಿ ನಾವು ತೊಡಗಿಕೊಳ್ಬೇಕು. ಅರ್ಥ ಆಯ್ತಲ್ವ ಯಾಕೆ ನಾನು ಇಷ್ಟು ಪ್ರವಚನಗಳಲ್ಲಿ ಶ್ರೀರಾಘವೇಂದ್ರ ನಾಮ ಲೇಖನ ಯಜ್ಞವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ನಿಮಗೀಗ ನಿಧಾನಕ್ಕೆ ವಿಷಯ ಅರ್ಥ ಆಗ್ತಾ ಇದೆ. ಅದು ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗಿ ಮೊದಲು ಗುರುರಾಯರ ಹತ್ರ ಕರ್ಕೊಂಡು ಹೋಗುತ್ತೆ, ಅದಾದಮೇಲೆ ಹನುಮಂತ ದೇವರ ಹತ್ರ, ಅದಾದಮೇಲೆ ರಾಮದೇವರ ಹತ್ರ ಕರ್ಕೊಂಡು ಹೋಗಿ ನಮ್ಮನ್ನು ಬಿಡುತ್ತೆ. ಅದು ಅಷ್ಟು ಪರಮೋತ್ಕೃಷ್ಟವಾಗಿದೆ. ಇದು ರಾಜಮಾರ್ಗ, ಇದು ಸುಮಾರ್ಗ. ಇಂತಹ ದೊಡ್ಡದಾದ ವಿಶಾಲವಾದ ಈ ಹೆದ್ದಾರಿಯಲ್ಲಿ ಸಾಗಲಿಕ್ಕೋಸ್ಕರ ನೀವು ತಡ ಮಾಡದೆ ಶ್ರೀರಾಘವೇಂದ್ರ ನಾಮ ಲೇಖನವನ್ನು ಮಾಡಿ, ಆಗ ನೀವು ಅಂತರಂಗದಲ್ಲಿ ಇಳಿದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೀವು ಪಡೆದುಕೊಳ್ತೀರಿ. ಮುಖ್ಯವಾಗಿ ಈ ಯಾತ್ರೆಯಲ್ಲಿ ನಿಮ್ಮನ್ನು ಕೈ ಹಿಡಿದು ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವಂತಹ ಸಾರಥಿ ಅಂದರೆ ಅದು ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು. ಅವರ ಸಹವಾಸವನ್ನು ಮಾಡುವ ಮೂಲಕ, ಸಹವಾಸವನ್ನು ಮಾಡುವ ಮೂಲಕ ಮನಸ್ಸಿಗೆ ಶಕ್ತಿಯನ್ನು ತುಂಬಿ ಎಂಬುದಾಗಿ ಹೇಳ್ತಾ, ಈ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ನಮಗೆ ವಾಟ್ಸ್ಯಾಪ್ ಮಾಡಿ, ನಾವು ನಿಮಗೆ ಎಲ್ಲ ರೀತಿಯಾದ ಮಾಹಿತಿಯನ್ನು ಕೂಡ ನೀಡ್ತೀವಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ